ಈ ರಾಮನಗರ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಣ ತೊಟ್ಟಿದ್ರು. ಬೆಂಗಳೂರು ದಕ್ಷಿಣಕ್ಕೆ ಸೇರಿದ್ದು ರೀ ರಾಮನಗರ, ಅದನ್ಯಾಕೆ ನಾವು ಬೇರೆ ಅಂತ ನೋಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು. ಅದರಂತೆ ಈಗ ನುಡಿದಂತೆ ನಡೆದು ಬಿಟ್ರ ಡಿಸಿಎಂ ಡಿಕೆ ಶಿವಕುಮಾರ್. ಆ ಮೂಲಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಸೆಡ್ ಹೊಡೆದ್ರ ಅನ್ನೋದು ಪ್ರಶ್ನೆ. ಕುಮಾರಸ್ವಾಮಿ ವಿರುದ್ಧ ಸಿಡಿದೆದ್ದಿದ್ದಾರೆ ಈಗ ಕಾಂಗ್ರೆಸ್ ಶಾಸಕ ಕೂಡ. ಕುಮಾರಸ್ವಾಮಿ ಅವರಿಗೆ ಸೆಡ್ ಹೊಡಿಲೆಂದೇ ರಾಮನಗರವನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸುವ ಪ್ಲಾನ್ ಹುನ್ನಾರ ಅಂತ ಹೇಳಲಾಗ್ತಾ ಇತ್ತು. ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರ ಬೆಂಗಳೂರು ದಕ್ಷಿಣಕ್ಕೆ ಸೇರಿದ್ರೆ ಸಹಾಯ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು ಕೂಡ ಇದರಲ್ಲಿ ರಾಜಕೀಯ ಲೆಕ್ಕಾಚಾರಗಳಿದೆ. ಎಲ್ಲಿಂದಲೋ ಬಂದು ರಾಮನಗರ ಜಿಲ್ಲೆ ಮಾಡ್ಬಿಟ್ರು ಅಂತ ಕಾಂಗ್ರೆಸ್ ಶಾಸಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ವಾಗ್ದಾಳಿ ನಡೆಸಿದ್ದಾರೆ. ನಾವು ಮೂಲತಃ ಬೆಂಗಳೂರು ಜಿಲ್ಲೆಯವರು, ರಾಮನಗರ ಜಿಲ್ಲೆ ಮಾಡಿ ಅನ್ಯಾಯ ಮಾಡಿಬಿಟ್ರು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಏನೂ ಅಭಿವೃದ್ಧಿ ಮಾಡದೆ ಚರಂಡಿ ನೀರು ಕುಡಿಸ್ತಿದ್ದಾರೆ ಅನ್ನುವಂತ ಅಸಮಾಧಾನ. ಎಲ್ಲಿಂದಲೂ ಬಂದು ರಾಮನಗರ ಜಿಲ್ಲೆ ಮಾಡಿಬಿಟ್ರು, ಕಾರಣ ಕುಮಾರಸ್ವಾಮಿ ಅವರು ಮಾಡಿರೋದು. ಹಾಗಾಗಿ ನೇರವಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಿದ್ದಾರೆ ಕಾಂಗ್ರೆಸ್ ಶಾಸಕ. ಆದರೆ ಯಾವುದೇ ಬದಲಾವಣೆ ಆಗೋದಿಲ್ಲ, ಮೂಲತಃ ಹೇಗಿತ್ತು ಹಾಗೆ ಇರುತ್ತೆ, ಆದರೆ ಹೆಸರು ಮಾತ್ರ ಬದಲಾವಣೆ ಆಗುತ್ತೆ ಅನ್ನೋದು ಅಷ್ಟೇ. ಬೇರೆ ಏನಿದೆ ಅಭಿವೃದ್ಧಿ, ನಾವು ಅಭಿವೃದ್ಧಿ ಕಾಣಬೇಕು. ಏನಾಗ್ತದೆ ರಾಮನಗರ ಏನಾಗ್ಬಿಡ್ತದೆ, ಏನು ಅಭಿವೃದ್ಧಿ ಮಾಡ್ತಾರೆ ಅದ್ರ ಮೇಲೆ ನಿಮ್ಮ ಹೆಸರು ನಿಮ್ಮ ಇದನ್ನು ನಿಂತ್ಕೊಳ್ಳುತ್ತೆ. ಏನು ಮಾಡಿದ್ದೀರಿ ನೀವು, ಏನು ಮಾಡಿದಿರಿ ಹೇಳಿ? 15 ದಿವಸಕ್ಕೆ ಒಂದ್ಸಲ ನೀರು ಕೊಡ್ತಾ ಇದ್ದೀರಿ. ಬೆಂಗಳೂರು ಒಳಚರಂಡಿ ನೀರನ್ನು ಇವತ್ತು ಕುಡಿಸ್ತಾ ಇದ್ದೀರಿ. ಒಬ್ಬನಿಗೊಂದು ನೆಲೆ ಇಲ್ಲ, ಒಬ್ಬನಿಗೊಂದು ಸೈಟ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಚರಂಡಿ ಇಲ್ಲ. ಆಯಿತು, ಅದ್ಯಾವುದು ಬಕ್ಷಿಕೆರೆ ಒಡೆದಾಯ್ತು. ನೀವು ಬಂದಿದ್ರಿ, ಜೇಬಲ್ಲಿ ಕೈ ಹಾಕ್ಕೊಂಡಿತ್ತು, ಜೇಬಿಂದ ಹಂಗೆ ಹೊಟ್ಟೋದ್ರಿ. ನೀವು ಜೇಬಿಂದ ಕೈನೇ ತೆಗೀಲಿಲ್ಲ. ಜನ ನಿಮ್ಮನ್ನು ನೋಡ್ತಾರೋ ನಿಮ್ಮ ಜೇಬನ್ನು ನೋಡ್ತಾಯಿದ್ರು. ಏನಾದರೂ ಒಂದು ತೀರ್ಮಾನ ಕೊಡ್ತಾರೇನೋ, ಏನಾದರೂ ನಮ್ಮ ಆಸೆಗೆ ಏನಾದರೂ ಒಂಚೂರು ಏನಾದರೂ ಸ್ವಲ್ಪ ನಮಗೆ ಒಂದು ಗಂಜಿನೋ ಒಂದು ನೀರೋ ಏನೋ ಕೊಡ್ತೀವಿ ಅಂದ್ಬಿಟ್ಟು ಏನೂ ಕೊಡಲಿಲ್ಲ. ನೀವು ಬಂದ್ರಿ ಹೋದ್ರಿ, ಬಸವರಾಜ ಬೊಮ್ಮಾಯಿ ಅವರ ಜೊತೆಲಿ ಬಂದ್ರಿ ಹೋದ್ರಿ. ನೀವು ಮೂಲಭೂತ ಸೌಕರ್ಯ ಏನೂ ಮಾಡಿಲ್ಲ ಸರ್. ನೀವು ಬಂದು ನೋಡಿ, ನಾನೇನು ಹೇಳೋದಿಲ್ಲ. ನೀವು ಕಣ್ಣಾರೆ ನೀವು ಬಂದು ಅಲ್ಲಿ ವಸ್ತುಸ್ಥಿತಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ರಾಮನಗರ ಏನು ಅಂತ ಹೇಳಿ. ಬಂದು ನೋಡಿ. ಬರೀ ಕ್ರೆಡಿಟ್ ತೊಗೊಳಕ್ಕೋಸ್ಕರ ಜಿಲ್ಲೆ ಮಾಡಿಬಿಟ್ರ ಅಂತ ಸರ್? ಅದಕ್ಕೋಸ್ಕರನೇ ಮಾಡೋದು, ಇನ್ನೇನು. ನಮಗೆ ಗೊತ್ತಿದೆ ನೋವು ಏನಂತ. ನಾವು ಜಿಲ್ಲೆ ಮಕ್ಕಳದು, ನಮಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಏನು ಆಗ್ತಾಯಿದೆ, ಯಾವ ರೀತಿ ನಾವೆಲ್ಲ ವಂಚಿತರಾಗ್ತಾ ಇದ್ದೀವಿ, ಯಾವ ರೀತಿ ಮೋಸ ಹೋಗಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತದೆ. ನಿಮಗೆ ಗೊತ್ತಾಗಲ್ಲ. ನಿಮಗೆ ಬೇಕಾಗಿರೋದನ್ನು ರಾಜಕಾರಣ ಬೇಕು, ಅಧಿಕಾರ ಬೇಕು. ನಮ್ಗೆ ಅದು ಬೇಕಾಗಿಲ್ಲ. ನಾವು ಋಣ ತೀರಿಸುವಂಥ ಕೆಲಸ ಮಾಡಬೇಕು. ನಾವು ಜಿಲ್ಲೆ ಮಕ್ಕಳು, ನಮಗೆ ಅಲ್ಲಿ ಹುಟ್ಟಿದ್ದು ಅಲ್ಲೇ, ನಾವು ಸಾಯೋದು ಅಲ್ಲೇ. ಅದಕ್ಕೋಸ್ಕರ ನಾವು ನಮ್ಮ ತೀರ್ಮಾನ ಏನು, ಅಭಿವೃದ್ಧಿ ಆಗಬೇಕಂಥೇಳಿ ಒಂದು ಅಭಿಲಾಷೆ ಇಟ್ಟು, ಒಂದು ಆಸೆ ಇಟ್ಟು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದು. ಅವರು ನಮ್ಮ ಮನವಿಗೆ ಸಕಾರಾತ್ಮಕ ಒಂದು ಸ್ಪಂದನೆ ಮಾಡಿ ಇವತ್ತು ಅದನ್ನು ಘೋಷಣೆ ಮಾಡಿದ್ದಾರೆ. ಅವ್ರಿಗೂ ಕೂಡ ನನ್ನ ಕ್ಷೇತ್ರದ ಪರವಾಗಿ, ನನ್ನ ಜಿಲ್ಲೆಯ ಪರವಾಗಿ ಅವ್ರಿಗೂ ಕೂಡ ಅಭಿನಂದನೆ ನಾನು ಸಲ್ಲಿಸ್ತೀನಿ. ಪಟ್ಟಣ ಉಪಚುನಾವಣೆ ಬರ್ತಾ ಇದೆ, ಅದು ಅಸ್ತ್ರ ಆಗಲ್ವ ಸರ್ ಅವ್ರಿಗೆ ಅಂತ? ಚುನಾವಣೆಗೆ ಇದಕ್ಕೇನು ಸಂಬಂಧ ಏನು? ಚುನಾವಣೆಗೂ ಚನ್ನಪಟ್ಟಣಕ್ಕೂ ನಮ್ಮ ಜಿಲ್ಲೆಗೂ ಸಂಬಂಧ ಏನು? ಚುನಾವಣೆ ಬರ್ತವೆ, ಚುನಾವಣೆ ಹೋಗ್ತವೆ. ನಿಮ್ಮ ನಿಶ್ಚಯ ಕರೆಕ್ಟಾಗಿದೆ ಅಂತ? ಸೋಲೋದಂತೂ ನಮ್ಮಲ್ಲಿ ಯಾವತ್ತೂ ಇಲ್ಲ. ನಾವು ಗೆಲ್ತೀವಿ, ನಮ್ಮ ಜಿಲ್ಲೆನ ನಾವು ಕಟ್ಕೋತೀವಿ. ಅಭ್ಯರ್ಥಿ ಸರ್ ಅದಾದಮೇಲೆ ಥ್ಯಾಂಕ್ ಯು. ಇದಿಷ್ಟು ನಮ್ಮ ಜೊತೆಗೆ ಮಾತನಾಡಿದಂತಹ ಶಾಸಕರಂತ ಇಕ್ಬಾಲ್ ಅವರ ಮಾತು. ರಾಮನಗರ ಜಿಲ್ಲೆಯನ್ನು ಕೇವಲ ಕ್ರೆಡಿಟ್ಗೋಸ್ಕರ ಮಾಡಿದ್ರು, ಹೊರತಾಗಿ ಮೂಲಭೂತ ಸೌಕರ್ಯವನ್ನು ಕೊಡಲಿಲ್ಲ. ಹಾಗಾಗಿ ಈಗ ಆ ಜಿಲ್ಲೆಯ ಹೆಸರನ್ನು, ಸ್ವರೂಪವನ್ನು ಬದಲಿಸುವ ಕಾರಣಕ್ಕಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡಲಾಗಿದೆ. ಸಾಕಷ್ಟು ಹೋರಾಟದ ಮೂಲಕ ಈ ಒಂದು ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಿದಾಗಲಾಗಿದೆ ಮತ್ತು ಜಿಲ್ಲೆಯ ಜನರ ಬದುಕು ಸುಧಾರಣೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ತೀರ್ಮಾನ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಮತ್ತು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅಲ್ಲ ರಂಜಿತ್, ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳ ಜೊತೆಗೆ ಅಭಿವೃದ್ಧಿ ವಿಚಾರಗಳನ್ನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಅದು ಸಿಲಿಕಾನ್ ಸಿಟಿಗೆ ಸೇರ್ಬಿಟ್ರೆ, ಅಂದ್ರೆ ಬೆಂಗಳೂರು ದಕ್ಷಿಣಕ್ಕೆ ಸೇರ್ಕೊಂಡ್ರೆ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒಂದಷ್ಟು ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭೂಮಿ ಬೆಲೆ ಹೆಚ್ಚಾಗುತ್ತೆ, ಆ ಭಾಗದ ಜನರಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಏನೇ ಅಭಿವೃದ್ಧಿಗಳಾದ್ರೂ ಕೂಡ ಅದು ರಾಮನಗರಕ್ಕೆ ಸೇರುತ್ತೆ. ಸೊ ಅಲ್ಲಿ ಜನ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನ ಕಾಣಬಹುದು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಟ್ ಇದರ ಹೊರತಾಗಿ ಕೂಡ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು, ಕಾರಣ ಕುಮಾರಸ್ವಾಮಿ ಅವರ ಅಣತಿಯಂತೆ ರಾಮನಗರ ಜಿಲ್ಲೆ ಆಗುತ್ತೆ, ಅವ್ರಿಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ಬಿಟ್ರೆ ಇಂಥ ಲೆಕ್ಕಾಚಾರಗಳು ರಾಜಕೀಯ. ಈಗ ನೀವು ಸಡನ್ ಆಗಿ ಇಂಥದ್ದೊಂದು ತೀರ್ಮಾನ ಮಾಡ್ತೀರಿ ಅಂತ ಹೇಳಿದ್ರೆ, ಇದು ಒಂದು ಜಿಲ್ಲೆಯನ್ನ ನೀವು ಬೆಂಗಳೂರಿಗೆ ಜೊತೆಗೆ ಸೇರಿಸ್ತೀರಿ ಅಂತ ಹೇಳಿದ್ರೆ ಜನರ ಒಂದು ಭಾವನೆ ವಿಚಾರ. ರಾಮನಗರ ಅನ್ನೋ ಹೆಸರಿದೆಯಲ್ಲ,
ರಾಮ ಅನ್ನೋದೇ ಒಂದು ಭಾವನೆ. ನೀವು ಮುಂದುವರೆದು ಏನಾದರೂ ಇದನ್ನು ಪೊಲಿಟಿಕ್ಸ್ ಮಾಡ್ತೀನಿ ಅನ್ನೋದಾದರೆ 2028ಕ್ಕೆ ನಮ್ಮ ಸರ್ಕಾರ ಬರುತ್ತೆ, ಅಥವಾ ನಾವು ಮತ್ತೆ ಅದನ್ನ ಚೇಂಜ್ ಮಾಡ್ತೀವಿ ಅನ್ನೋದು. ಜನರ ಜೀವನದ ಜೊತೆಯಲ್ಲಿ, ಜನರ ಬದುಕಿನ ಜೊತೆಯಲ್ಲಿ ನೀವು ಆಟ ಆಡಬೇಡಿ. ಮತ್ತೊಂದು ವಿಚಾರ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ರಿಯಲ್ ಎಸ್ಟೇಟ್ ಹೆಚ್ಚಾಗುತ್ತೆ, ಮತ್ತೊಂದು ಏನೇ ಇದ್ರೂ ಕೂಡ ನೀವು ಒಂದು ಸಡನ್ ತೀರ್ಮಾನ ಇದೆಯಲ್ಲ, ಅದು ಪೊಲಿಟಿಕ್ಸ್ ಏನೇ ಇದ್ರೂ ಕೂಡ ಇದು ಜನರ ಬದುಕಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ನೀವು ಹಂಗೆ ನೋಡಿದ್ರೆ ಬೆಂಗಳೂರು ಇವತ್ತು ಸ್ಮಾರ್ಟ್ ಸಿಟಿ ಬೆಂಗಳೂರು ಎಷ್ಟು ಅಭಿವೃದ್ಧಿ ಆಗಿದೆ. ಹೌದು, ಅವ್ರು ಹೇಳ್ತಾರೆ ನಾವು ನಮಗೆ ಚರಂಡಿ ನೀರು ಕೊಟ್ಬಿಟ್ರು ಅಂತೇಳಿ ಇಕ್ಬಾಲ್ ಅನ್ಸಾರಿ ಅವರು ಪೊಲಿಟಿಸೈಸ್ ಆಗಿ ಆ ಮಾತು ಹೇಳಿದ್ರು, ಅಥವಾ ಅಲ್ಲಿ ಜನರಿಗೆ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ಆ ಮಾತು ಹೇಳಿದ್ರು. ಆದ್ರೆ ಬೆಂಗಳೂರು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಇವತ್ತು ಸ್ಮಾರ್ಟ್ ಸಿಟಿ ಅಂದ್ರೆ. ಇವತ್ತು ಬೆಂಗಳೂರಿನ ಮೂಲ ಸೌಕರ್ಯ ಇಲ್ಲದೆ ಜನ ಎಷ್ಟು ಪರಿತಪಿಸ್ತಾ ಇದ್ದಾರೆ. ರಾಮನಗರದ ಜನ ಅದೇ ರೀತಿ ಪರಿಪಾಟಲ್ಲಿ ಅನುಭವಿಸಬೇಕಾ? ಇದೆಲ್ಲ ಪ್ರಶ್ನೆ ಆಗುತ್ತೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಡಿ.ಕೆ. ಶಿವಕುಮಾರ್ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಆಗುತ್ತೆ ಅನ್ನೋದು. ಎಸ್, ಅದು ಮುಂದುವರಿಯುತ್ತೆ ಅಂತ. ಕರೆಕ್ಟ್. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.